ರಾತ್ರಿ ಸುರಿದಂಥ ರಣಭೀಕರವಾದ ಮಳೆ ಬೆಂಗಳೂರಿನಲ್ಲಿ ತಂದಿರುವಂತಹ ಅಧ್ವಾನ ಒಂದೆರಡಲ್ಲ. ನೋಡಿ, ರಸ್ತೆ ಮೇಲೆ ನೀರಿನ್ನೂ ಕೂಡ ಹಂಗೆ ಇದೆ. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಜನ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಈ ರಣ ಮಳೆ ತಂದಿರುವ ಅವಾಂತರ ಇದು. ಜನ ಎಷ್ಟು ಪರದಾಟ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ರಾತ್ರಿ ಸುರಿದ ಮಳೆಗೆ ಒದ್ದೆಯಾದ ಬೆಂಗಳೂರು. ಮಳೆ ನೀರಿನಿಂದ ಕೆರೆಯಂತಾದ ಎಸ್ಜೆಪಿ ರಸ್ತೆಯಲ್ಲಿ ಯಾವಾಗಲೂ ಕೂಡ ಹಂಗೇನೆ. ಎಸ್ಕೆ ಪಾರ್ಕ್ ರಸ್ತೆಯಲ್ಲಿ ನಿಂತಿರುವ ನೀರು ವಾಹನ ಸವಾರರಿಗೂ ಟ್ರಾಫಿಕ್ ಕಿರಿಕಿರಿ ತಪ್ಪಲಿಲ್ಲ. ಜಿಬಿಎ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಸ್ಫೋಟ ಆಗ್ತಾ ಇದೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ಒದ್ದೆಯಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರಲ್ಲ, ಬೆಂಗಳೂರು ಅಭಿವೃದ್ಧಿ ಹೊಂದ್ತಾ ಇದೆ, ಹಾಗಾಗಿ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತೇಳಿ ಹೇಳಿದ್ರಲ್ಲ. ಇದೇನಾ ಅಭಿವೃದ್ಧಿ? ಹೊಂಡ ಗುಂಡಿಯಲ್ಲಿ ಜನ ಬಿದ್ದು ಸಾಯ್ತಾ ಇದಾರಲ್ಲ, ಇಲ್ಲಿನ ಜನ ಯಾವುದೋ ಊರಿಂದ ಕೆಲಸಕ್ಕಂತ ಬಂದವರು ಪ್ರಾಣ ಕಳ್ಕೊತಾ ಇದಾರಲ್ಲ, ಇದೇ ಅಭಿವೃದ್ಧಿ? ಮಳೆ ಬಂತು ಅಂತ ಹೇಳಿ ಯಾವುದೋ ಮರದ ಕೆಳಗಡೆ ನಿಂತ್ಕೊಂಡಿದ್ರೆ ಆ ಮರದ ಎಗಲು ತುಂಡಾಗಿ ಕೆಳಗಡೆ ಬಿದ್ದು ಸಾಯ್ತಾ ಇದಾರಲ್ಲ, ಇದು ಅಭಿವೃದ್ಧಿ? ನೀರು ತುಂಬಿಕೊಂಡು ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗಲ್ವಲ್ಲ, ಈಗ ಟ್ರಾಫಿಕ್ ಜಾಮ್ ಆಗ್ತಿದೆಯಲ್ಲ, ಇದು ಅಭಿವೃದ್ಧಿ? ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಆಡಿರುವಂತ ಮಾತು, ಸದ್ಯದ ಪರಿಸ್ಥಿತಿ, ಇದನ್ನ ಹೋಲಿಕೆ ಮಾಡಿ ನೋಡಿ. ಏನು ಅಭಿವೃದ್ಧಿ? ಜಿಬಿಎ ಮಾಡಿ ಏನು ಮಾಡಿದ್ರಿ? ಬೆಂಗಳೂರು ಎಷ್ಟು ಗ್ರೇಟರ್ ಆಗಿದೆ ಅನ್ನೋದನ್ನ ನೋಡಿ. ತಡರಾತ್ರಿ ಆದಂತ ಮಳೆಯ ಸೈಡ್ ಎಫೆಕ್ಟ್ಗಳು ಬೆಳಿಗ್ಗೆ ಆದ್ರೂ ಕೂಡ ಮುಂದುವರೆದಿದೆ. ಸುಮಾರು 10:30-11 ಗಂಟೆ ಆದ್ರೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು. ನಾನು ಹಾಗೂ ನನ್ನ ತಂಡ ಈ ಸದ್ಯದ ಮಟ್ಟಿಗೆ ಕೆಆರ್ ಮಾರ್ಕೆಟ್ನಿಂದ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂತ ಪ್ರಮುಖ ರಸ್ತೆಯಲ್ಲಿ ಇದ್ದೇವೆ. ಇಲ್ಲಿ ಯಾವ ರೀತಿ ನೀರು ನಿಂತಿದೆ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಒಂದ್ ಕಡೆ ಕೆಆರ್ ಮಾರ್ಕೆಟ್ನಿಂದ ಟೌನ್ ಹಾಲ್ ಕಡೆ ಬರುವಂತ ಈ ರಸ್ತೆ ಏನಿದೆ, ಮೊದಲೇ ಬಾಟಲ್ ನೆಕ್ ಆಗಿರುತ್ತೆ. ಅವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಮತ್ತೊಂದ್ ಕಡೆ ನೀರನ್ನ ತೆಗೆಯುವಂತ, ಪಂಪ್ ಔಟ್ ಮಾಡುವಂತ ಯಾವುದೇ ಕೆಲಸವನ್ನ ಮಾಡಿಲ್ಲ ಅನ್ನೋದು ಗಮನಿಸ್ತಾ ಇರುವಂತದ್ದು. ಇದರ ಜೊತೆಗೆ ಗುಂಡಿಗಳು ಕೂಡ ಇರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಕೂಡ ಪರದಾಟ ನಡೆಸ್ತಾ ಇರುವಂತದ್ದು. ಒಂದು ಕಡೆಗೆ ಈ ನೀರನ್ನ ಅವಾಯ್ಡ್ ಮಾಡಲಿಕ್ಕೆ ಬಲಭಾಗಕ್ಕೆ ತಿರುಗ್ತಾರೆ. ಹಿಂದ್ಗಡೆಯಿಂದ ವೇಗವಾಗಿ ಬರುವಂತ ವಾಹನಗಳು ಟಚ್ ಆಗಿ ಜಾರಿ ಬೀಳುವಂತ ಯತ್ನಗಳು ಕೂಡ ಹೆಚ್ಚಾಗಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಈ ನೀರಿನಲ್ಲೇ ಒಂದಿಷ್ಟು ಟ್ರಾಫಿಕ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಬರುವಂತ ಟೂ ವೀಲರ್ಗಳು ಕೂಡ ಈ ನೀರಿನಲ್ಲಿ ಇರುವಂತ ಅಡಗಿರುವಂತ ಹಳ್ಳದಲ್ಲಿ ಬಿದ್ದು ವಾಪಸ್ ಎದ್ದು ಹೋಗುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಬೆಳಿಗ್ಗೆ ಸುಮಾರು 10:30-11 ಗಂಟೆ ಆದ್ರೂ ಕೂಡ ಇಲ್ಲಿರುವಂತಹ ನೀರನ್ನ ಪಂಪ್ ಔಟ್ ಮಾಡದೇ ಇರುವಂತದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನ ಸರ್ಕಾರ ಉತ್ತರ ನೀಡಬೇಕಾಗತ್ತೆ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಗಿದೆ ಈಗ ಬಿಬಿಎಂಪಿ. ಅದಾದ್ರೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳಾದ್ರೂ ಯಾವಾಗ ಕಣ್ ತೆರೆದು ಇಲ್ಲಿರುವಂತಹ ಜನರ ಸಮಸ್ಯೆಯನ್ನ, ರಸ್ತೆಯ ಮೂಲಭೂತ ಸಮಸ್ಯೆಯನ್ನ ಸರಿಪಡಿಸ್ತಾರೆ ಅನ್ನೋದು ಕುತೂಹಲ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾತ್ರಿ ಸುರಿದಂಥ ರಣಭೀಕರವಾದ ಮಳೆ ಬೆಂಗಳೂರಿನಲ್ಲಿ ತಂದಿರುವಂತಹ ಅಧ್ವಾನ ಒಂದೆರಡಲ್ಲ. ನೋಡಿ, ರಸ್ತೆ ಮೇಲೆ ನೀರಿನ್ನೂ ಕೂಡ ಹಂಗೆ ಇದೆ. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಜನ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಈ ರಣ ಮಳೆ ತಂದಿರುವ ಅವಾಂತರ ಇದು. ಜನ ಎಷ್ಟು ಪರದಾಟ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ರಾತ್ರಿ ಸುರಿದ ಮಳೆಗೆ ಒದ್ದೆಯಾದ ಬೆಂಗಳೂರು. ಮಳೆ ನೀರಿನಿಂದ ಕೆರೆಯಂತಾದ ಎಸ್ಜೆಪಿ ರಸ್ತೆಯಲ್ಲಿ ಯಾವಾಗಲೂ ಕೂಡ ಹಂಗೇನೆ. ಎಸ್ಕೆ ಪಾರ್ಕ್ ರಸ್ತೆಯಲ್ಲಿ ನಿಂತಿರುವ ನೀರು ವಾಹನ ಸವಾರರಿಗೂ ಟ್ರಾಫಿಕ್ ಕಿರಿಕಿರಿ ತಪ್ಪಲಿಲ್ಲ. ಜಿಬಿಎ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಸ್ಫೋಟ ಆಗ್ತಾ ಇದೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ಒದ್ದೆಯಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರಲ್ಲ, ಬೆಂಗಳೂರು ಅಭಿವೃದ್ಧಿ ಹೊಂದ್ತಾ ಇದೆ, ಹಾಗಾಗಿ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತೇಳಿ ಹೇಳಿದ್ರಲ್ಲ. ಇದೇನಾ ಅಭಿವೃದ್ಧಿ? ಹೊಂಡ ಗುಂಡಿಯಲ್ಲಿ ಜನ ಬಿದ್ದು ಸಾಯ್ತಾ ಇದಾರಲ್ಲ, ಇಲ್ಲಿನ ಜನ ಯಾವುದೋ ಊರಿಂದ ಕೆಲಸಕ್ಕಂತ ಬಂದವರು ಪ್ರಾಣ ಕಳ್ಕೊತಾ ಇದಾರಲ್ಲ, ಇದೇ ಅಭಿವೃದ್ಧಿ? ಮಳೆ ಬಂತು ಅಂತ ಹೇಳಿ ಯಾವುದೋ ಮರದ ಕೆಳಗಡೆ ನಿಂತ್ಕೊಂಡಿದ್ರೆ ಆ ಮರದ ಎಗಲು ತುಂಡಾಗಿ ಕೆಳಗಡೆ ಬಿದ್ದು ಸಾಯ್ತಾ ಇದಾರಲ್ಲ, ಇದು ಅಭಿವೃದ್ಧಿ? ನೀರು ತುಂಬಿಕೊಂಡು ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗಲ್ವಲ್ಲ, ಈಗ ಟ್ರಾಫಿಕ್ ಜಾಮ್ ಆಗ್ತಿದೆಯಲ್ಲ, ಇದು ಅಭಿವೃದ್ಧಿ? ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಆಡಿರುವಂತ ಮಾತು, ಸದ್ಯದ ಪರಿಸ್ಥಿತಿ, ಇದನ್ನ ಹೋಲಿಕೆ ಮಾಡಿ ನೋಡಿ. ಏನು ಅಭಿವೃದ್ಧಿ? ಜಿಬಿಎ ಮಾಡಿ ಏನು ಮಾಡಿದ್ರಿ? ಬೆಂಗಳೂರು ಎಷ್ಟು ಗ್ರೇಟರ್ ಆಗಿದೆ ಅನ್ನೋದನ್ನ ನೋಡಿ. ತಡರಾತ್ರಿ ಆದಂತ ಮಳೆಯ ಸೈಡ್ ಎಫೆಕ್ಟ್ಗಳು ಬೆಳಿಗ್ಗೆ ಆದ್ರೂ ಕೂಡ ಮುಂದುವರೆದಿದೆ. ಸುಮಾರು 10:30-11 ಗಂಟೆ ಆದ್ರೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು. ನಾನು ಹಾಗೂ ನನ್ನ ತಂಡ ಈ ಸದ್ಯದ ಮಟ್ಟಿಗೆ ಕೆಆರ್ ಮಾರ್ಕೆಟ್ನಿಂದ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂತ ಪ್ರಮುಖ ರಸ್ತೆಯಲ್ಲಿ ಇದ್ದೇವೆ. ಇಲ್ಲಿ ಯಾವ ರೀತಿ ನೀರು ನಿಂತಿದೆ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಒಂದ್ ಕಡೆ
ಕೆಆರ್ ಮಾರ್ಕೆಟ್ ನಿಂದ ಟೌನ್ ಹಾಲ್ ಕಡೆ ಬರುವಂತ ಈ ರಸ್ತೆ ಏನಿದೆ ಮೊದಲೇ ಬಾಟಲ್ ನೆಕ್ ಆಗಿರುತ್ತೆ. ಅವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಮತ್ತೊಂದ್ ಕಡೆ ನೀರನ್ನ ತೆಗೆಯುವಂತ ಪಂಪ್ಔಟ್ ಮಾಡುವಂತ ಯಾವುದೇ ಕೆಲಸವನ್ನ ಮಾಡಿಲ್ಲ ಅನ್ನೋದು ಗಮನಿಸ್ತಾ ಇರುವಂತದ್ದು. ಇದರ ಜೊತೆಗೆ ಗುಂಡಿಗಳು ಕೂಡ ಇರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಕೂಡ ಪರದಾಟ ನಡೆಸ್ತಾ ಇರುವಂತದ್ದು. ಒಂದು ಕಡೆಗೆ ಈ ನೀರನ್ನ ಅವಾಯ್ಡ್ ಮಾಡಲಿಕ್ಕೆ ಬಲಭಾಗಕ್ಕೆ ತಿರುಗ್ತಾರೆ. ಹಿಂದ್ಗಡೆಯಿಂದ ವೇಗವಾಗಿ ಬರುವಂತ ವಾಹನಗಳು ಟಚ್ ಆಗಿ ಜಾರಿ ಬೀಳುವಂತ ಯತ್ನಗಳು ಕೂಡ ಹೆಚ್ಚಾಗಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಈ ನೀರಿನಲ್ಲೇ ಒಂದಿಷ್ಟು ಟ್ರಾಫಿಕ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಬರುವಂತ ಟೂ ವೀಲರ್ಗಳು ಕೂಡ ಈ ನೀರಿನಲ್ಲಿ ಇರುವಂತ ಅಡಗಿರುವಂತ ಹಳ್ಳದಲ್ಲಿ ಬಿದ್ದು ವಾಪಸ್ ಎದ್ದು ಹೋಗುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಬೆಳಿಗ್ಗೆ ಸುಮಾರು 10:30-11 ಗಂಟೆ ಆದ್ರೂ ಕೂಡ ಇಲ್ಲಿರುವಂತಹ ನೀರನ್ನ ಪಂಪ್ಔಟ್ ಮಾಡದೇ ಇರುವಂತದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನ ಸರ್ಕಾರ ಉತ್ತರ ನೀಡಬೇಕಾಗತ್ತೆ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಗಿದೆ ಈಗ ಬಿಬಿಎಂಪಿ. ಅದಾದ್ರೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳಾದ್ರೂ ಯಾವಾಗ ಕಣ್ ತೆರೆದು ಇಲ್ಲಿರುವಂತಹ ಜನರ ಸಮಸ್ಯೆಯನ್ನ, ರಸ್ತೆಯ ಮೂಲಭೂತ ಸಮಸ್ಯೆಯನ್ನ ಸರಿಪಡಿಸ್ತಾರೆ ಅನ್ನೋದು ಕುತೂಹಲ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾತ್ರಿ ಸುರಿದಂಥ ರಣಭೀಕರವಾದ ಮಳೆ ಬೆಂಗಳೂರಿನಲ್ಲಿ ತಂದಿರುವಂತ ಅಧ್ವಾನ ಒಂದೆರಡಲ್ಲ. ನೋಡಿ, ರಸ್ತೆ ಮೇಲೆ ನೀರಿನ್ನೂ ಕೂಡ ಹಂಗೆ ಇದೆ. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಜನ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಈ ರಣ ಮಳೆ ತಂದಿರುವ ಅವಾಂತರ ಇದು. ಜನ ಎಷ್ಟು ಪರದಾಟ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ರಾತ್ರಿ ಸುರಿದ ಮಳೆಗೆ ಒದ್ದೆಯಾದ ಬೆಂಗಳೂರು. ಮಳೆ ನೀರಿನಿಂದ ಕೆರೆಯಂತಾದ ಎಸ್ಜೆಪಿ ರಸ್ತೆಯಲ್ಲಿ ಯಾವಾಗಲೂ ಕೂಡ ಹಂಗೇನೆ. ಎಸ್ಕೆ ಪಾರ್ಕ್ ರಸ್ತೆಯಲ್ಲಿ ನಿಂತಿರುವ ನೀರು ವಾಹನ ಸವಾರರಿಗೂ ಟ್ರಾಫಿಕ್ ಕಿರಿಕಿರಿ ತಪ್ಪಲಿಲ್ಲ. ಜಿಬಿಎ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಸ್ಫೋಟ ಆಗ್ತಾ ಇದೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ಒದ್ದೆಯಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರಲ್ಲ, ಬೆಂಗಳೂರು ಅಭಿವೃದ್ಧಿ ಹೊಂದ್ತಾ ಇದೆ, ಹಾಗಾಗಿ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತೇಳಿ ಹೇಳಿದ್ರಲ್ಲ. ಇದೇನಾ ಅಭಿವೃದ್ಧಿ? ಹೊಂಡ ಗುಂಡಿಯಲ್ಲಿ ಜನ ಬಿದ್ದು ಸಾಯ್ತಾ ಇದಾರಲ್ಲ, ಇಲ್ಲಿನ ಜನ ಯಾವುದೋ ಊರಿಂದ ಕೆಲಸಕ್ಕಂತ ಬಂದವರು ಪ್ರಾಣ ಕಳ್ಕೊತಾ ಇದಾರಲ್ಲ, ಇದೇ ಅಭಿವೃದ್ಧಿ? ಮಳೆ ಬಂತು ಅಂತೇಳಿ ಯಾವುದೋ ಮರದ ಕೆಳಗಡೆ ನಿಂತ್ಕೊಂಡಿದ್ರೆ ಆ ಮರದ ಎಗಲು ತುಂಡಾಗಿ ಕೆಳಗಡೆ ಬಿದ್ದು ಸಾಯ್ತಾ ಇದ್ದೀರಲ್ಲ, ಇದು ಅಭಿವೃದ್ಧಿ? ನೀರು ತುಂಬಿಕೊಂಡು ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗಲ್ವಲ್ಲ, ಈಗ ಟ್ರಾಫಿಕ್ ಜಾಮ್ ಆಗ್ತಿದೆಯಲ್ಲ, ಇದು ಅಭಿವೃದ್ಧಿ? ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಆಡಿರುವಂತ ಮಾತು, ಸದ್ಯದ ಪರಿಸ್ಥಿತಿ, ಇದನ್ನ ಹೋಲಿಕೆ ಮಾಡಿ ನೋಡಿ. ಏನು ಅಭಿವೃದ್ಧಿ? ಜಿಬಿಎ ಮಾಡಿ ಏನು ಮಾಡಿದ್ರಿ? ಬೆಂಗಳೂರು ಎಷ್ಟು ಗ್ರೇಟರ್ ಆಗಿದೆ ಅನ್ನೋದನ್ನ ನೋಡಿ. ತಡರಾತ್ರಿ ಆದಂತ ಮಳೆಯ ಸೈಡ್ ಎಫೆಕ್ಟ್ಗಳು ಬೆಳಿಗ್ಗೆ ಆದ್ರೂ ಕೂಡ ಮುಂದುವರೆದಿದೆ. ಸುಮಾರು 10:30-11 ಗಂಟೆ ಆದ್ರೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು. ನಾನು ಹಾಗೂ ನನ್ನ ತಂಡ ಈ ಸದ್ಯದ ಮಟ್ಟಿಗೆ ಕೆಆರ್ ಮಾರ್ಕೆಟ್ ನಿಂದ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂತ ಪ್ರಮುಖ ರಸ್ತೆಯಲ್ಲಿ ಇದ್ದೇವೆ. ಇಲ್ಲಿ ಯಾವ ರೀತಿ ನೀರು ನಿಂತಿದೆ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಒಂದ್ ಕಡೆ ಕೆಆರ್ ಮಾರ್ಕೆಟ್ ನಿಂದ ಟೌನ್ ಹಾಲ್ ಕಡೆ ಬರುವಂತ ಈ ರಸ್ತೆ ಏನಿದೆ ಮೊದಲೇ ಬಾಟಲ್ ನೆಕ್ ಆಗಿರುತ್ತೆ. ಅವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಮತ್ತೊಂದ್ ಕಡೆ ನೀರನ್ನ ತೆಗೆಯುವಂತ ಪಂಪ್ಔಟ್ ಮಾಡುವಂತ ಯಾವುದೇ ಕೆಲಸವನ್ನ ಮಾಡಿಲ್ಲ ಅನ್ನೋದು ಗಮನಿಸ್ತಾ ಇರುವಂತದ್ದು. ಇದರ ಜೊತೆಗೆ ಗುಂಡಿಗಳು ಕೂಡ ಇರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಕೂಡ ಪರದಾಟ ನಡೆಸ್ತಾ ಇರುವಂತದ್ದು. ಒಂದು ಕಡೆಗೆ ಈ ನೀರನ್ನ ಅವಾಯ್ಡ್ ಮಾಡಲಿಕ್ಕೆ ಬಲಭಾಗಕ್ಕೆ ತಿರುಗ್ತಾರೆ. ಹಿಂದ್ಗಡೆಯಿಂದ ವೇಗವಾಗಿ ಬರುವಂತ ವಾಹನಗಳು ಟಚ್ ಆಗಿ ಜಾರಿ ಬೀಳುವಂತ ಯತ್ನಗಳು ಕೂಡ ಹೆಚ್ಚಾಗಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಈ ನೀರಿನಲ್ಲೇ ಒಂದಿಷ್ಟು ಟ್ರಾಫಿಕ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಬರುವಂತ ಟೂ ವೀಲರ್ಗಳು ಕೂಡ ಈ ನೀರಿನಲ್ಲಿ ಇರುವಂತ ಅಡಗಿರುವಂತ ಹಳ್ಳದಲ್ಲಿ ಬಿದ್ದು ವಾಪಸ್ ಎದ್ದು ಹೋಗುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಬೆಳಿಗ್ಗೆ ಸುಮಾರು 10:30-11 ಗಂಟೆ ಆದ್ರೂ ಕೂಡ ಇಲ್ಲಿರುವಂತಹ ನೀರನ್ನ ಪಂಪ್ಔಟ್ ಮಾಡದೇ ಇರುವಂತದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನ ಸರ್ಕಾರ ಉತ್ತರ ನೀಡಬೇಕಾಗತ್ತೆ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಗಿದೆ ಈಗ ಬಿಬಿಎಂಪಿ. ಅದಾದ್ರೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳಾದ್ರೂ ಯಾವಾಗ ಕಣ್ ತೆರೆದು ಇಲ್ಲಿರುವಂತಹ ಜನರ ಸಮಸ್ಯೆಯನ್ನ, ರಸ್ತೆಯ ಮೂಲಭೂತ ಸಮಸ್ಯೆಯನ್ನ ಸರಿಪಡಿಸ್ತಾರೆ ಅನ್ನೋದು ಕುತೂಹಲ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.